ಸರ್ ತಮ್ಮ ಹೆಸರು? ಗುರುಶಾಂತಪ್ಪ. ಗುರುಶಾಂತಪ್ಪರಲ್ಲ. ಇದು ಯಾವ ಊರು ಸರ್? ಇದು ಪೋತ್ಲಗಟ್ಟಿ, ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕು ಪೋತ್ಲಗಟ್ಟೆ ಅಂತಕ್ಕಂಥ ಒಂದು ಗ್ರಾಮ ಅಲ್ಲ. ಒಟ್ಟಾರೆ ಎಷ್ಟು ಎಕರೆ ಅಡಿಕೆ ತೋಟ ಮಾಡಿದ್ದೀರಿ? ನಾವು ಮಾಡಿದ್ದು 4 ಎಕರೆ. ಅಲ್ಲ ಅದೆಲ್ಲ ಸರ್ ಈಗಿರೋದು ಹೇಳ್ತೀವಿ. ಈಗಿರೋದು 3 ಎಕರೆ ಕಾದು. 3 ಎಕರೆ ಅಲ್ಲ ಸರ್? 3 ಎಕರೆ ಟೋಟಲ್ ಅನ್ಸ. ಈಗ 1/4 ಎಕರೆ. ಈಗ ನಮ್ಮ ಸಂಪರ್ಕಕ್ಕೆ ಬಂದದ್ದು ಈಗ ಪ್ರೆಸೆಂಟ್ ಇರ್ತಕ್ಕಂಥದ್ದು ಒಂದು 600 ಗಿಡ ಐತಲ್ಲ. 600 ಗಿಡ. ಸರ್ಗ ಜಾಗ ಐತಿ ಐತಿ ಒಂದು 600 ಗಿಡ ಐತಲ್ಲ. ಈಗ ಸುಮಾರು ನಮಗೆ ಕನೆಕ್ಟ್ ಆಗಿ 2 ವರ್ಷ ಅಲ್ಲ? 2 ವರ್ಷ ಆಯ್ತು. ಈಗ ಅಟ್ ಪ್ರೆಸೆಂಟ್ ಈ ತೋಟದಾಗ ನೋಡಿದರೆ ಒಂದೊಂದು ಗಿಡದಾಗ ಆವ್ರೇಜ್ ಒಂದು ಮಿನಿಮಮ್ 10ರಿಂದ 20-25 kg ತನಕ ಫಸಲು ಐತೆ ಇಲ್ಲ? ಐತಿ ರೀ. ನಮಗಿನ ಅಷ್ಟು ಇಲ್ಲ. ನೀವು ಅಂದರೆ ಯಾಕಂದರೆ ಎಲ್ಲ ತೋಟಗಳು ಹೇಳ್ತೀರಿ, ನಿಮಗೆ ಗೊತ್ತಾಕತಿ. ಅಲ್ಲಲ್ಲ ಹೇಳಿದ್ದು ಗಿಡ ಪಾಡಾಗಿದ್ದಾವೆ. ಗಿಡ ಫಸ್ಟ್ ಆಗ್ಯಾವ. ಗಿಡ ಫಸ್ಟ್ ಆಗಿದ್ದಾವೆ. ಈ ಹೆಚ್ಚು ಕಮ್ಮಿ ಈ ಭಾಗದಾಗ ಮಳೆ ಆಗಿರೋದು ಕಡಿಮೆ ಅಲ್ಲ? ಮಳೆ ಇಲ್ಲ ಅಲ್ರಿ, ಈಗ ಬಂದಿರೋದು ಮಳೆ. ಬೋರ್ ನೀರು ಕಮ್ಮಿ ಆಗಿದ್ವು. ನೀರು ಕಮ್ಮಿ ಆಗಿದ್ವು. ಬೋರ್ ನೀರು ಕಮ್ಮಿ ಆದರೂ ಕೂಡ ಈಗ ಈ ಹಸಿರೆಲೆ ಗೊಬ್ಬರ ಮಾಡ್ತಾ ಇದ್ದೀರಿ. ಯಾವುದು ಸಣಬ್ ಮಾಡಿದ್ದೀರಿ? ಸಣಬ್ ಮಾಡಿ ಅದ್ಭುತ ಬಂದತ್ತಲ್ಲ, ತುಂಬ ಚೆನ್ನಾಗಿ ಬಂದತ್ತಲ್ಲ. ಮಸ್ತ್ ಬಂದತ್ರಿ, ಮಸ್ತ್ ಬಂದತ್ತಲ್ಲ. ಒಳ್ಳೆ ಇದು ಬಂದು. ಈಗ ನಮ್ಮ ಸಂಪರ್ಕಕ್ಕೆ ಬಂದಮೇಲೆ ತೋಟ ಉತ್ತಮ ಅನಿಸುತ್ತಾ ಹೆಂಗೆ? ಬಾಡಿಗೆ ಸರ್ ಮತ್ತೆ ಹಿಂಗೆ ನಿಮ್ಮನ್ನು ಕರೆ ಕಳ್ಸಿರೋದು ನಾವು. ಒಟ್ಟು ಮತ್ತೊಮ್ಮೆ ಬಂದು ಹೋಗ್ಲಿ ನೋಡ್ಕೊಂಡು ಹೋಗ್ಲಿ ಅಂತ ಕರೆ ಕಳ್ಸಿದ್ದು ನಾವು. ಹೌದಲ್ಲ? ಅಂದರೆ ನಿರಂತರವಾಗಿ ಮಣ್ಣಿನ ಸುಸ್ಥಿರತೆಯನ್ನು ಕಾಪಾಡೋದು ಉತ್ತಮ, ಹೌದು ಅಲ್ವೋ? ಅದು ಉತ್ತಮ, ಒಳ್ಳೆಯದು. ಅದು ನೀವು ಹೇಳೋದು ಉತ್ತಮ ಅಲ್ಲ ಅನ್ಸ? ಉತ್ತಮ ಸರ್. ನಿಮಗೆ ಅರ್ಥ ಆಗಿದ್ದು ಇಲ್ಲಿ ಈ ತೋಟ ನೋಡಿದ್ರಂತ ನಮಗೆ ಭಾಳ ಖುಷಿ ಅನಿಸ್ತೈತಿ. ನಮ್ಮದು ಹಿಂಗಾಗಿಂದೆ ನಮ್ಮ ಮಳಿಯರಿಗೆ ಅಂದ್ವಿ, ಅವ್ರು ನಿಮ್ಮನ್ನು ಕರೆ ಕಳಿಸಿ ಅವ್ರ ತೋಟ ಇದು ಮಾಡಕ್ಕೆ ಹಚ್ಚಿತ್ತು. ಮಲೆಬೆನ್ನೂರು ಅಳಿಂದ್ರು ವಿಜಯಣ್ಣರಲ್ಲ? ಹೌದು. ಅವಾಗ ಬಂದು ಇಲ್ಲಿ ನಮ್ಮದು ಒಂದು ಆತ ಮಾಡಿ ನೋಡ್ಕೊಂಡು ಹೋಗ್ತಾ ನಿಮಗೆ ಇರಲಿ. ಈಗ ಆ ತೋಟ ಪಾಡೈತಾ? ಈಗ ಅಲ್ಲಿ 3ನೇ ವರ್ಷ ಅಲ್ಲ? ಅದು 3ನೇ ವರ್ಷ ರೀ. ಅದು ಪಾಡಾಗೈತಲ್ಲ? ತುಂಬಿ ಇನ್ನೊಂದು 2 ತಿಂಗಳು 4ಕ್ಕೆ ಬರ್ತಂಬಿ 5ಕ್ಕೆ ಬರ್ತೈತಿ. ಈಗ ಭೂಮಿ ತಾಯಿಗೆ ಒಂದಿಷ್ಟು ವಿಷ ಹಾಕೋದಕ್ಕೇನು ಈ ಥರ ಈ ಅಮೃತ ರೂಪದಲ್ಲಿ ನೀವೇನು ಸ್ಲರಿ ಎನ್ರಿಚ್ ಇರ್ಬೋದು, ಜೈವಿಕ ಗೊಬ್ಬರ ಇರ್ಬೋದು, ಒಂದಿಷ್ಟು ಯುಮೈನೋ ಅಮೈನೋ ಬೇಸ್ ಏನು ನ್ಯೂಟ್ರಿಯೆಂಟ್ ಸ್ಲರಿಯಾಗಿ ಕೊಡ್ತೀರಲ್ಲ, ಇದೆಲ್ಲದು ಮಾಡೋದು ಉತ್ತಮ ಅನಿಸುತ್ತಾ ಹೆಂಗೆ? ಉತ್ತಮ ಆಗೈತೆ ಸರ್. ನಮಗೆ ಉತ್ತಮ ಆಗೈತಾ? ಉತ್ತಮ ಆಗೈತೆ. ಈಗ ನೆಕ್ಸ್ಟ್ ಮೇಲೆ ಇದು ಬರ್ತೈತಲ್ಲ, ಮತ್ತೆ ಗರ್ಭ ಬರಕಚ್ಚಿದ್ಕ ಮತ್ತೆ ಗರ್ಭ ಬರ್ತಿ ಕಾರಣಕ್ಕೆ ಮತ್ತೆ ತಡಿ ಕರೆ ಕಳ್ಸ ನೋಡೋಣ ಏನು ಹೇಳ್ತಾರಂತ ಕರೆ ಕಳ್ಸಿದ್ವಿ ಸರ್ ನಾವೀಗ. ಹೌದಲ್ಲ? ಖುಷಿ ಅನಿಸುತ್ತೆ. ನನಗೆ ಖುಷಿಯಾಗಿರೋದಕ್ಕೆ ಕರೆ ಕಳ್ಸಿದ್ವಿ ನಿಮ್ಮನ್ನು. ಈಗ ತಡಾದು ನೋಡ್ಕೊಂಬಂದ್ವಿ. ಈಗ ನಿನ್ನೆ ಇವತ್ತು ಒಂದಿಟ್ಟು ಮಳೆ ಬರಕತ್ತೈತಿ. ಈ ವರ್ಷ ಮಳೆಗಾಲ ಕಮ್ಮಿ ಅಲ್ಲ ಅನ್ಸ? ಇಲ್ಲ ಅಲ್ಲ ಸರ್, ನೀರು ಸತಿಗಿಲ್ಲ. ಒಂದೊಂದು ವಾಲ್ಗೆ ವಾಲು ಡ್ರಿಪ್ ಇರಲ್ಲ. ಆದ್ರೂ ಈ ಲೆಕ್ಕಕ್ಕೆ ಒಳ್ಳೆ ಫಸಲು ಅನಿಸುತ್ತಲ್ಲ? ಫಸಲು ಅಂತ ಪಾಡ್ ಕಾಣಿಸ್ತದೆ ಸರ್. ಪಾಡ್ ಕಾಣ್ತದಲ್ಲ? ಈಗ ಮೊನ್ನೆ 1 ಕ್ವಿಂಟಲ್ ಮೇಲೆ ಎಷ್ಟಾಗೈತಿ? 1 ಕ್ವಿಂಟಾಲ್ 10 ಸಾವಿರ ಒಟ್ಟು. ಎಕ್ಸಾಕ್ಟ್ 1 ಕ್ವಿಂಟಲ್ ಅದ? 1 ಕ್ವಿಂಟಲ್ಗೆ ಎಷ್ಟು ಗೊನಿ ಬಿದ್ದು? 25ರಿಂದ 30 ಗೊನಿ ಬಿದ್ದಾವ ನೋಡಿ. 30 ಗೊನಿ. 30 ಗೊನಿ ಅಂದರೆ 1 ಕ್ವಿಂಟಲ್. ಅದ್ರಾಗ ಭಾಳ ಇದ್ರ ಸುರಿದು ಸರಿಯಾಗಿ ಆಸೆನಕ್ಕಾಗಲಿಲ್ಲ. ಈಗ ಏನಪ್ಪ ಅವ್ರಂಗ ಗೊನಿ ಹಿಡ್ಕೊಂಡು ಒಂದು ಇದು ಮಾಡಿದ್ರು. ಹಣ್ಣು ಗೋಟಾಗಿ ಸುರಿದು ಸಲ ಅಲ್ಲದಲ್ಲೇ ಹೊಲ ಹೊಡ್ಯಕ ಸಿಕ್ತಾವ ಬಿಡ ಅಂದು ಬಿದ್ರ. ನೆಕ್ಸ್ಟ್ ಬೆಳಾಗ ಅಡಿಕೆ ಚೆನ್ನಾಗಿ ಬೀಳ್ತತಿ ಅನ್ನೋ ಫಿಟ್ಗೊನಿ ಭಾಳ ಐತಲ್ಲ? ಫಿಟ್ಗೊನಿ ಭಾಳ ಐತಿ. ಫಿಟ್ಗೊನಿ ಭಾಳ ಐತಲ್ಲ? ಫಿಟ್ಗೊನಿ ಮಸ್ತ್ ಐತಿ, ಒಳ್ಳೆ ಫಿಟ್ಗೊನಿ ಐತಿ. ಜಿಂಕಲ್ ಗೊನಿನೇ ಅಲ್ಲ, ಎಲ್ಲ ಪಿಟ್ಗೊನಿ. ಕಾಯಿ ಬಲ್ಬೋಲ್ತಾ ಗೊನಿ ಒಳ್ಳೆ ಪಿಟ್ ಹಾಕತಿ. ಏನು ಹಿಂಗಾದಕ್ಕೆ ಅಲ್ಲ ಸರ್ ಅವಕ್ಕೆ ನಾವು. ಅಲ್ಲ ಅದು ಏನಾರ ಇರಲಿ, ಈ ನೆಕ್ಸ್ಟ್ ಗರ್ಭ ಸ್ಟಾರ್ಟ್ ಆಗೈತಲ್ಲ? ಗರ್ಭ ಸ್ಟಾರ್ಟ್ ಆಗ್ಯದ ಸರ್, ಒಳ್ಳೆ ಗರ್ಭ ಐತೆ ಸರ್. ಅದಕ್ಕೆ ನಿಮ್ಮನ್ನು ಕರೆ ಕಳಿಸಿದ್ದು. ಈಗ ನಿಮ್ಮೂರಾಗ ಭಾರಿ ಚಾಚು ತಪ್ಪದೆ ಚಂದ ಮಾಡ್ತಾ ಇದ್ದೀರಿ ಈ ತೋಟಗಾರಿಕೆ. ನೀವೀಗ ಕೈ ಮಾಡಕಚ್ಚ ಸರ್, ಈಗೇನು ಇಲ್ಲಿ ಇದನ್ನ ಹಾಕಿದಿರಲ್ಲ, ಸಣಬ ಹಾಕಿದಿರಲ್ಲ, ಸಣಬಾಕ ಉದ್ದೇಶ ಮಣ್ಣಿನಲ್ಲಿ ಅಪಕಾರಿ ಮಣ್ಣಿನ ಜೀವಿಗಳು ಅಭಿವೃದ್ಧಿ ಆಗದಂಗೆ ಪೆಥೋಝೋನ್ ಅಂತೀವಲ್ಲ ಸರ್, ಆ ಪೆಥೋಝೋನ್ ಕಂಟ್ರೋಲ್ ಹಾಕ ಇದು ಭಾಳ ಒಳ್ಳೆಯದು. ಇದು ಭಾಳ ಒಳ್ಳೆಯದು. ಅಂದರೆ ಅಪಕಾರಿ ಮಣ್ಣಿನ ಜೀವಿಗಳು ಸತ್ತು ಉಪಕಾರಿ ಮಣ್ಣಿನ ಜೀವಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಹೋಗತಿ. ಜೈವಿಕ ಗೊಬ್ಬರ ಕೊಟ್ಟಾಗ ಏನಾಕತಿ ಅಂದ್ರೆ ಇದನ್ನ ಮಲ್ಚ್ ಮಾಡ್ಬೇಕಲ್ಲ, ಹೂ ಹೊಡೆದ ತಕ್ಷಣ ಆರ್ಡರ್ ಮಾಡ್ತೀರಲ್ಲ? ಸರಿ 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 ಸರಿ. ಅಂತೂ
ತೋಟ ಅಂದ್ರೆ ಹಿಂಗಿರ್ಬೇಕು ಅಂತ ಅನಿಸ್ತಲ್ಲ. ಪಾಡೈ ಸರ್ ಒಳ್ಳೆ ಅದಲ್ಲ, ಈ ತೋಟ ಅಂದ್ರೆ ಹಾಂ ಈ ಸುಮಾರು 38-40 ಡಿಗ್ರಿ ಉಷ್ಣಾಂಶದಲ್ಲೂ ಕೂಡ ಸರ್ ತೋಟ ಹಿಂಗಿದ್ರು ಪಾಡು ಅಂತ ಅನಿಸ್ತಾ ಇಲ್ಲ? ಪಾಡೈ ಸರ್ ಪಾಡ ಐತಿ. ಪಾಡೈತಾ? ಒಳ್ಳೆ ಪಾಡೈ ಸರ್ ತೋಟ. ನಿಮಗಂತೂ ಖುಷಿ ಐತಿ? ನಮಗೆ ಖುಷಿ ಐತಿ ಸರ್. ಒಳ್ಳೆ ಖುಷಿ ಇರೋಕೆ. ಯಾರಾದ್ರೂ ನಿಮ್ಮ ಸ್ನೇಹಿತರನ್ನ ಇತ್ಲ ಬಂದಿದ್ರೆ ಯಾರು ಬಂದು ಯಾರು ಬರ್ತಾರೆ ಹಂಗ ನಮ್ಮ ಕಡೆ ಜನ. ಇದು ಎಷ್ಟು ದಿವ್ಸದ ಸೆಣಬುದು? ಈಗ 20-25 ದಿವಸ ಆಗಿರ್ಬೋದು ನೋಡ್ರಿ. ಅದಲ್ಲ, ಇದನ್ನ ಹಾಕಿ ಮತ್ತೆ ಎಲ್ಲಿ ಜಾಸ್ತಿ ಆಗೈತೆ ಸರ್? ಇಲ್ಲ ಅಲ್ಲಲ್ಲ, ಇದು ನೆಲಕ್ಕೆ ಹಾಕಿ ಎಷ್ಟೊಂದು ಒಂದು 25 ದಿವಸ ಆಗೈತೆ ರೀ. 25-30 ದಿವಸ ಆಗಿಲ್ಲ. ಇಲ್ಲ ಸರ್, ಜಾಸ್ತಿ ಆಗೈತಿ. ಇಲ್ಲ ಹಂಗಂತೀರ? ಹ್ಞೂ ಹಾಂ, ಓಕೆ. ಇದೆಲ್ಲದೂ ಕೂಡ ಸಾರಜನಕದ ಗಂಟು ತಾನೇ ಇದು. ಯೂರಿಯಾ ಅಂತೀವಿ ಅಂತವಲ್ಲ ಸರ್, ಯೂರಿಯಾ ಅಂತೀವಲ್ಲ, ಸಾರಜನಕ. ನೈಸರ್ಗಿಕವಾಗಿ ಸಾರಜನಕ ಹೆಂಗೆ ಸಿಗುತ್ತೆ ಅಂತ ಅನ್ನೋದಕ್ಕೆ ಇದೆಲ್ಲದೂ ಕೂಡ ಸಾರಜನಕದ ಗಂಟೆ ಇದು. ಗೊತ್ತಾತಾ? ಸರಿನಾ? ಓಕೆ.